ಬೆಳಗ್ಗೆ ಎದ್ದಾಗ ಕಂಡಿದ್ದು ಚಿರತೆ ಮನೆಯೊಳಗೆ ಎಂಟ್ರಿ ಕೊಟ್ಟಿರುತ್ತೆ. ಮನೆಗೆ ನುಗ್ಗಿದ ಚಿರತೆ ಲಾಕ್ ಮಾಡಿದ್ದ ವ್ಯಕ್ತಿಯ ದಿಟ್ಟತನದ ಸ್ಟೋರಿ ಇದು. ಜಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿ ನಡೆದಿರೋ ಘಟನೆ ಇದು. ಅಪರೂಪದ ಘಟನೆ ಅಂತಾರೆ ಇದನ್ನ ಕರೀಬಹುದು. ಮಂಜುನಾಥ್ಗೆ ಸೇರಿದ್ದ ಬಿಲ್ಡಿಂಗ್ನಲ್ಲಿ ಚಿರತೆ ನುಗ್ಗಿರುತ್ತೆ. ರಾತ್ರಿ ಇಡೀ ಬಿಲ್ಡಿಂಗ್ನಲ್ಲಿ ರೌಂಡ್ಸ್ ಹಾಕಿರುತ್ತೆ ಚಿರತೆ. ಬೆಳಿಗ್ಗೆ ಚಿರತೆ ಬರ್ತಾ ಇದ್ದದನ್ನ ಕಂಡ ಬಾಡಿಗೆದಾರ ವೆಂಕಟೇಶ್ ಹೊರ ಬರ್ತಾ ಇದ್ದಂತೆ ಮನೆಯೊಳಗೆ ಚಿರತೆ ಎಂಟ್ರಿ ಕೊಡುತ್ತೆ. ಕೂಡಲೇ ಮನೆ ಬಾಗಿಲನ್ನ ಲಾಕ್ ಮಾಡಿ ಚಿರತೆ ಸೆರೆ ಹಿಡಿದಿದ್ದಾರೆ. ಆತ ಮನೆಯ ಹೊರಕ್ಕೆ ಓಡ್ ಬರ್ತಾರೆ. ಇನ್ನು ಚಿರತೆ ಮನೆ ಒಳಗೆ ಹೋಗಿ ಸೇರಿಕೊಳ್ಳುತ್ತೆ. ಈ ಸೆರೆಯೇ ಒಂದ್ ರೀತಿ ರೋಚಕ. ಆ ದೃಶ್ಯ ಗಮನಿಸ್ತಾ ಇದ್ದೀರಿ. ನಂತರ ಚಿರತೆಯನ್ನ ಲಾಕ್ ಮಾಡಿ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಡ್ತಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಡೀಟೇಲ್ಸ್ ನೀಡ್ತಾರೆ. ಸತ್ತಾರ್, ಅಪರೂಪದಲ್ಲೇ ಅಪರೂಪ ಇಂತಹ ಜಾಣತನ ಪ್ರದರ್ಶನ ಆಗೋದು. ನಿಜಕ್ಕೂ ಆ ವ್ಯಕ್ತಿನ ಮೆಚ್ಚಲೇಬೇಕು. ಸೊ ಹೇಗಿತ್ತು ಈ ಕಾರ್ಯಾಚರಣೆ? ಅವ್ರೇನ್ ಹೇಳ್ತಾರೆ? ಎಷ್ಟೊತ್ತಿಗೆ ಚಿರತೆ ಎಂಟ್ರಿ ಕೊಡುತ್ತೆ? ಸಭಾ ಇವತ್ತು ಜಿಗಣಿಯ ಕುಂಟ್ಲೂರೆಡ್ಡಿ ಲೇಔಟ್ನಲ್ಲಿರುವಂತಹ ಈ ಒಂದು ಮನೆ ಏನಿದೆ, ಇದೇ ಮನೆಗೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಚಿರತೆ ನುಗ್ಗಿರುವಂಥದ್ದು. ಒಟ್ಟು ಮಂಜುನಾಥ್ ಅವರಿಗೆ ಸೇರಿದಂತಹ ಈ 3 ಅಂತಸ್ತಿನ ಮನೆಯ ನೆಲಮಹಡಿಯಲ್ಲಿ ವೆಂಕಟೇಶ್ ಅವರು ವಾಸ ಮಾಡ್ತಾ ಇದ್ರು. ಇವತ್ತು ತಮ್ಮ ಸ್ನೇಹಿತರ ಜೊತೆಗೆ ಬೆಳಗ್ಗೆ 8 ಗಂಟೆ ಸುಮಾರಿಗೆ ಅವರು ಮನೆಯಿಂದ ಹೊರಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಚಿರತೆ ನುಗ್ಗಿರುವಂಥದ್ದು. ಕೂಡಲೇ ವೆಂಕಟೇಶ್ ಅವರು ಮನೆಯನ್ನು ಲಾಕ್ ಮಾಡ್ತಾರೆ. ಸದ್ಯ ಚಿರತೆ ಮನೆಯೊಳಗಡೆ ಇದೆ. ಈಗ ಪೊಲೀಸರು ಆಗಿರ್ಬೋದು, ಇಲ್ಲಿ ಒಂದು ಜಿಗಣಿ ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ. ಅದರ ಜೊತೆಗೆ ಬನ್ನೇರುಘಟ್ಟ ಅಂದ್ರೆ ಅರವಳಿಕೆ ತಜ್ಞರು ಕೂಡ ಇದ್ದಾರೆ. ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ಕೂಡ ಕೈಗೊಂಡಿದ್ದಾರೆ. ಸದ್ಯ ಈ ಒಂದು ನಾನು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದೇ ಮನೆಯೊಳಗಡೆ ಚಿರತೆ ಇರುವಂತದ್ದು. ಇದರ ಮನೆ ಬಾಗಿಲಿಗೆ ಬೋನ್ ಹಾಕಿ ಬಲೆ ಇಟ್ಟು ಚಿರತೆಯನ್ನು ಸೆರೆ ಹಿಡಿಯುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಬನ್ನೇರುಘಟ್ಟ ಉದ್ಯಾನವನದ ಟೀಮ್ ಕೂಡ ಆಗಮಿಸಿದೆ. ಜೊತೆಗೆ ಅರವಳಿಕೆ ತಜ್ಞರಾಗಿರುವಂತಹ ಡಾಕ್ಟರ್ ಕಿರಣ್ ಅವರ ನೇತೃತ್ವದಲ್ಲಿ ಸದ್ಯ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಈ ಒಂದು ಕಡೆ ಚಿರತೆ ನುಗ್ಗಿದ್ರಿಂದ ಅಕ್ಕಪಕ್ಕದಲ್ಲಿ ಜನರು ಕೂಡ ಒಂದಿಷ್ಟು ಆತಂಕಕ್ಕೀಡಾಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಆತಂಕ ಜೊತೆಗೆ ಕುತೂಹಲ ಕೂಡ ಜನರು ಆವರಿಸಿರುವಂತದ್ದು. ಅಕ್ಕಪಕ್ಕದ ಬಿಲ್ಡಿಂಗ್ ಏರಿ ಕೂಡ ಕೂತಿರುವಂತದ್ದು. ಸದ್ಯ ಈ ಉದ್ಯಾನವನ ಅಂದ್ರೆ ಬನ್ನೇರುಘಟ್ಟ ಉದ್ಯಾನವನದ ಸಿಬ್ಬಂದಿ ಸದ್ಯ ಚಿರತೆಯನ್ನು ಸೆರೆ ಹಿಡಿಯುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಮನೆಯಲ್ಲಿ ಅಂದ್ರೆ ಮನೆಯ ಬಾಗಿಲಿಗೆ ಬೋನ್ ಹಾಗೂ ಬಲೆನಿಟ್ಟು ಚಿರತೆಯನ್ನು ಸೆರೆ ಹಿಡಿಯುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಮನೆಯೊಳಗಡೆ ಚಿರತೆ ಇರೋದ್ರಿಂದ ಅಕ್ಕಪಕ್ಕದ ಯಾರೋ ನಿವಾಸಿಗಳು ಕೂಡ ಮನೆಯೊಳಗೆ ಬರದಂತೆ ಪೊಲೀಸರು ಕೂಡ ಇಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಂಡಿರುವಂತಹ. ಅದರ ಜೊತೆಗೆ ನಿಮ್ಗೆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಆ ಮನೆಯ ಯಾವ ಮನೆಯಲ್ಲಿ ಚಿರತೆ ಲಾಕ್ ಆಗಿದೆ ಅದೇ ಮನೆಯ ಕಿಟಕಿಯ ಮೂಲಕ ನಿಮ್ಗೆ ಅದನ್ನು ದೃಶ್ಯವನ್ನು ತೋರಿಸುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದೇ ಮನೆಯೊಳಗೆ ಚಿರತೆ ಇರೋದ್ರಿಂದ ಇಲ್ಲಿರುವಂತಹ ಉದ್ಯಾನವನದ ಸಿಬ್ಬಂದಿ ಕೂಡ ಅದನ್ನು ಚಿರತೆಯನ್ನು ಹೊರತರಲು ಎಲ್ಲಾ ರೀತಿಯ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಕ್ಕಪಕ್ಕದಲ್ಲಿರುವಂತಹ ಜನರನ್ನು ಕೂಡ ಚದುರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಚಿರತೆಗೆ ಮನೆಯಿಂದ ಹೊರಬರಕ್ಕಿರುವಂತಹ ಏಕೈಕ ಎಂಟ್ರಿ ಅಂದ್ರೆ ಈ ಒಂದು ಮನೆಯ ಬಾಗಿಲಾಗಿರುವುದರಿಂದ ಇದೇ ಮನೆಯ ಬಾಗಿಲಿಗೆ ಬೋನ್ ಹಾಗೂ ಬಲೆಯನ್ನು ಇಟ್ಟಿರುವಂತದ್ದು. ಸದ್ಯ ಚಿರತೆಯನ್ನು ಅರವಳಿಕೆ ತಜ್ಞರಾಗಿರ್ಬೋದು, ಬನ್ನೇರುಘಟ್ಟ ಉದ್ಯಾನವನದ ತಜ್ಞರ ಸಿಬ್ಬಂದಿ ಕೂಡ ಬಂದಿರುವಂತದ್ದು. ಚಿರತೆ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.